ಈ ದಿನ ದಿನಾಂಕ 21/3/2026ನೇ ತಾರೀಕಿನ ದಿವಸ ಚಿಕ್ಕನಾಯಕನಹಳ್ಳಿ ತಾಲೂಕು ಲಂಬಾಣಿ ಬಣಜಾರ ಸೇವಾ ಸಮಿತಿಯ ವತಿಯಿಂದ ಇವತ್ತು ನಾವು ಸಭೆ ಸೇರಿ ಏನು 24ನೇ ತಾರೀಕು ಬೆಂಗಳೂರಿನಲ್ಲಿ ಈ ಒಳ ಮೀಸಲಾತಿ ವಿರೋಧಿ ಬಣ ಏನಿದೆ ಕೊಲಂಬೋ ಸಮುದಾಯ ಇವರು ಏನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲು ಬೆಂಗಳೂರಿನಲ್ಲಿ ಚಲೋ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಕೂಡ ಸೇರಿ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿಂದ ನಮ್ಮ ಸಂಪೂರ್ಣ ಬೆಂಬಲ ಸೂಚಿಸಿದ ಜೊತೆಗೆ ಚಿಕ್ಕನಾಯಕನಹಳ್ಳಿಯಿಂದ ಹೋಗೋದಕ್ಕೆ ನಮ್ಮ ಎಲ್ಲ ಯುವಕರು ಸೇರಿ ಬಸ್ಗಳನ್ನು ಮಾಡಿ ನಮ್ಮ ಬೆಂಬಲ ಸೂಚಿಸಲು ನಾವೆಲ್ಲ ಕೂಡ ಅವತ್ತು ಬೆಳಗ್ಗೆ 7 ಗಂಟೆಗೆ ಹುಳಿಯಾರು ಚಿಕ್ಕನಾಯಕನಹಳ್ಳಿ ಮಾರ್ಗವಾಗಿ ಹೊರಟು ಬೆಂಗಳೂರಿಗೆ 10 ಗಂಟೆ ಒಳಗಡೆ ತಲುಪಬೇಕು ಅಂತ ಏನು ತೀರ್ಮಾನ ತಗೊಂಡಿದ್ದೀವಿ. ಇದರ ಉದ್ದೇಶ ಏನು ಒಳ ಮೀಸಲಾತಿ ಜಾರಿ ಮಾಡಿದೆ ಸರ್ಕಾರ, ಇದರ ಪ್ರಕಾರ ಏನು ಬಣಜಾರ ಕೊರಚ ಕೊರ್ಮ ಗೋವಿ ಸಮಾಜ ಇದೆ ಇವರಿಗೆ ಇನ್ಯಾವತ್ತೂ ಮೀಸಲಾತಿ ಸಿಗದೇ ಇರೋ ರೀತಿಯಲ್ಲಿ ಏನು ತೀರ್ಮಾನ ತಗೊಂಡಿದೆ ಸರ್ಕಾರ, ಇದ್ರ ವಿರುದ್ಧವಾಗಿ ಸಂಪೂರ್ಣ ಪ್ರತಿಭಟನೆ ಮಾಡೋದ್ರ ಜೊತೆಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಪೂರ್ಣ ಬೆಂಬಲ ಮೊನ್ನೆ ತಾನೇ ಗೋವಿ ಸಮಾಜದವರು ಈ ತಾಲೂಕಲ್ಲಿ ಸಭೆ ಸೇರಿ ಅವರು ಕೂಡ ಸಂಪೂರ್ಣ ಬೆಂಬಲ ಮಾಡೋದಕ್ಕೆ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಕೂಡ ಇವತ್ತು ತಾಲೂಕಲ್ಲಿ ಸಭೆ ಸೇರಿ ನಮ್ಮ ಇಡೀ ತಾಲೂಕಿಂದ ಪ್ರತಿ ತಾಂಡಗಳಿಂದ ಹೊರಟು ಬೆಂಗಳೂರಿಗೆ 16,000 ಸಂಖ್ಯೆಯಲ್ಲಿ ಸೇರೋದಕ್ಕೆ ಏನು ಇವತ್ತು ತೀರ್ಮಾನ ತಗೊಂಡಿದ್ದೀವಿ ಅದನ್ನು ಮಾಡೋದಕ್ಕೆ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಇದಕ್ಕೆ ಯಾಕೆ ಕಾರಣ ಅಂತಂದರೆ ನಮ್ಮ ಸಮುದಾಯ ಮತ್ತೆ ಜೀತ ಪದ್ಧತಿಗೆ ಹೋಗುವಂಥ ವ್ಯವಸ್ಥೆ ಬರ್ತಾ ಇದೆ. ಅದು ಆಗಬಾರ್ದು ಅಂತಂದರೆ ಸರ್ಕಾರ ಎಚ್ಚೆತ್ಕೋಬೇಕು. ಇಲ್ಲಾಂದರೆ ಮುಂದಿನ ದಿವಸಗಳಲ್ಲಿ ಸರ್ಕಾರ ಯಾವುದೇ ರೀತಿ ಬುದ್ಧಿ ಕಲಿಸ್ಬೇಕು ಅನ್ನೋದು ಕೂಡ ನಮ್ಮ ಸಮುದಾಯಕ್ಕೆ ಗೊತ್ತಿದೆ. ಹಿಂದೆ BJP ಸರ್ಕಾರನೂ ಕೂಡ ಇದೇ ರೀತಿ ನಮ್ಮನ್ನು ತುಳಿಯೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಅದೇ ಪಕ್ಷದ ಕೆಲವು ಸೋತಂಥ ಶಾಸಕರು ಹೇಳಿರೋ ಪ್ರಕಾರ 50ರಿಂದ 60 ಕ್ಷೇತ್ರಗಳಲ್ಲಿ ನಾವು ಸೋತ್ವಿ ಅಂತ ಏನು ಹೇಳ್ಕೊಂಡಿದ್ದಾರೆ, ಅದರ 2ರಷ್ಟು ಫಲಿತಾಂಶ ಎಚ್ಚರಿಕೆಯಿಂದ ಕಾಂಗ್ರೆಸ್ನವ್ರು ಏನಾರು ನಡ್ಕೊಳ್ಳಿಲ್ಲ ಅಂದರೆ ಅದರ ವಿರುದ್ಧವಾಗಿ ಹೋಗುವಂಥ ವ್ಯವಸ್ಥೆ ಆಗ್ತದೆ. ಆದ್ದರಿಂದ ದಯಮಾಡಿ ನಾವು ಸರ್ಕಾರಕ್ಕೆ ನಮ್ಮ ತಾಲೂಕಿನಲ್ಲಿ ಅಡ್ವಾನ್ಸ್ ಆಗಿ ಮನವಿ ಮಾಡ್ಕೊತಾ ಇದ್ದೀವಿ. ಏನು ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ ಅದನ್ನು ವಾಪಸ್ ತಕ್ಕೋಬೇಕು. ಸಾರ್ವಜನಿಕವಾಗಿ ಹಿಂದೆ ಏನು ಇದ್ದಿದೋ ಅದೇ ರೀತಿಯಲ್ಲಿ 15% ಮೀಸಲಾತಿನಲ್ಲಿ ಎಲ್ರಿಗೂ ಸಮಾನವಾಗಿ ಹಂಚ್ತಾ ಇದ್ದಂಥ ಕೆಲಸ ಏನು ಆಗ್ತಾ ಇತ್ತು ಅದು ಆಗಬೇಕು ಅನ್ನೋದು ನಮ್ಮ ಒಕ್ಕವರಲ ಮನವಿಯಾಗಿದೆ. ಏನು ಕೊಲಂಬೋ ಸಮುದಾಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಾ ಇದೆ 24ನೇ ತಾರೀಕು ಬೃಹತ್ ಪ್ರತಿಭಟನೆ. ಆ ಪ್ರತಿಭಟನೆಗೂ ಕೂಡ ನಾವು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ನಮ್ಮ ಸಮುದಾಯದವರಿಗೆ ನಾನು ವೈಯಕ್ತಿಕವಾಗಿ ತಾಲೂಕಿನ ಅಧ್ಯಕ್ಷನಾಗಿ ನಾನು ತಾಲೂಕಿನ ಎಲ್ಲ ತಾಂಡ ನಾಯಕ್ ಡಾವೋ ಕಾರ್ಬಾರಿಗಳು ಹಾಗೂ ಯುವಕ ಮಿತ್ರರು ಇವರೆಲ್ಲರನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ 24ನೇ ತಾರೀಕಿಗೆ ಬಸ್ ಮಾಡಿದ್ದೀವಿ. ಆ ಬಸ್ಸಿನ ಸದುಪಯೋಗ ಪಡಿಸ್ಕೊಂಡು ನಮ್ಮ ಜೊತೆ ನೀವು ಕೈ ತೋರಿಸ್ಬೇಕು ಅಂತ ಈ ತಾಲೂಕಿನಲ್ಲಿ ಈ ತಾಲೂಕಿನ ಸಂಘದ ಪರವಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ